Good morning to everyone. My name is Nagappa Talwar, GTO Government ITI ದಾವಣಗೆರೆ. So far ಇಲ್ಲಿವರೆಗೂ ನಾವು ಫಿಟ್ಟರ್ ಶಾಪಲ್ಲಿ ಯೂಸ್ ಮಾಡ್ತಕ್ಕಂಥ ಮಾರ್ಕಿಂಗ್ ಟೂಲ್ಗಳು, ಮೇಜರಿಂಗ್ ಟೂಲ್ಗಳ ಬಗ್ಗೆ ತಿಳ್ಕೊಂಡ್ವಿ. ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ನಾವು ಫಿಟ್ಟರ್ ಶಾಪಲ್ಲಿ ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಡಿವೈಸು ಯಾವುದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಅದಾದ ನಂತರ ವರ್ಕನ್ನು ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಟೂಲ್ಸ್ಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಫಿನಿಶಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಟೂಲ್ಸ್ಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್ ಈ ಫಿಟ್ಟರ್ ಶಾಪಲ್ಲಿ ಅಂದರೆ ಬೆಂಚ್ ವಾಯ್ಸ್ ಅಂತ ಹೇಳ್ತೀವಿ. ಬೆಂಚ್ ವಾಯ್ಸ್ ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಇದು ನೋಡಿ. ಸೊ ಇದಕ್ಕೆ ಬೆಂಚ್ ವಾಯ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದು ವರ್ಕನ್ನು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಡಿವೈಸು. ಇದು ವರ್ಕ್ ಬೆಂಚ್ ಅಂತ ಇರುತ್ತೆ. ಫಿಟ್ಟರ್ ಶಾಪಲ್ಲಿ ಒಂದು ವರ್ಕ್ ಬೆಂಚ್ ಅಂತ ಇರುತ್ತೆ. ಒಂದು ಟೇಬಲ್, ದೊಡ್ಡದಾಗಿ ಟೇಬಲ್ ಇರುತ್ತೆ. ಆ ಟೇಬಲ್ ಮೇಲ್ಗಡೆ ಇಲ್ಲಿದೆ ನೋಡಿ, ಇವುಗಳಿಗೆ ನಟ್ಟು ಬೋಲ್ಟ್ ಹಾಕಿ ಆ ಟೇಬಲ್ನಲ್ಲಿ ಫಿಟ್ ಮಾಡಿರ್ತಾರೆ. ಬೆಂಚ್ ವಾಯ್ಸ್ ಈಸ್ ಮೇಡ್ ಆಫ್ ಕ್ಯಾಸ್ಟ್ ಐರನ್ ಆರ್ ಕ್ಯಾಸ್ಟ್ ಸ್ಟೀಲ್. ಸೊ ಈ ಬೆಂಚ್ ವಾಯ್ಸ್ ಅನ್ನು ನಾವು ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲ್ ಇವೆರಡು ಮೆಟೀರಿಯಲ್ಗಳಿಂದ ಯಾವುದಾದ್ರೂ ಒಂದರಿಂದ ನಾವು ಮಾಡಿರ್ತೇವೆ. ಸೊ ಇಲ್ಲಿ ನೋಡಿ, ಈ ಒಂದು ಬೆಂಚ್ ವಾಯ್ಸ್ ಯಾವ ಯಾವ ಆಪರೇಷನ್ ಯೂಸ್ ಆಗುತ್ತೆ ಫಿಟ್ಟರ್ ಶಾಪ್ ಅಲ್ಲಿ ಅಂದ್ರೆ, ಮುಖ್ಯವಾಗಿ ಫೈಲಿಂಗ್ ಮಾಡುವಾಗ ವರ್ಕ್ ಅನ್ನ ವರ್ಕ್ ಪೀಸ್ ಅನ್ನ ಗಟ್ಟಿಯಾಗಿ ನಾವು ಸೆಕ್ಯೂರ್ ಆಗಿ ಹಿಡಿಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಅದಾದ ನಂತರ ಕಟ್ಟಿಂಗ್ ಮಾಡುವಾಗ ಹಾಫ್ ಶಾಯಿಂಗ್ ಅಂತ ಹೇಳ್ತೇವೆ ನಾವು. ಸೊ ವರ್ಕ್ ಪೀಸ್ ಎಕ್ಸೆಸ್ ಮೆಟಲ್ ಅನ್ನ ಕಟ್ ಮಾಡುವಾಗ ಕೂಡ ನಾವು ಈ ಒಂದು ವರ್ಕ್ ಪೀಸ್ ಅನ್ನು ಹೋಲ್ಡ್ ಮಾಡಲಿಕ್ಕೆ ಈ ಒಂದು ಬೆಂಚ್ ವಾಯ್ಸ್ ಅನ್ನ ನಾವು ಯೂಸ್ ಮಾಡ್ತೇವೆ. ಅದಾದ ನಂತರ ಇಂಟರ್ನಲ್ ಥ್ರೆಡಿಂಗ್, ಈ ಟ್ಯಾಪ್ ಅನ್ನು ಯೂಸ್ ಮಾಡಿ ಇಂಟರ್ನಲ್ ಥ್ರೆಡಿಂಗ್ ಮಾಡಲಿಕ್ಕೆ ಕೂಡ ನಾವು ಈ ಒಂದು ಇದನ್ನೇ ನಾವು ಬೆಂಚ್ ವಾಯ್ಸ್ ಅನ್ನು ಯೂಸ್ ಮಾಡ್ತೀವಿ. ಈ ಮೂರನೇ ಚಿತ್ರದಲ್ಲಿ ಇದೆ, ಇದು ಥ್ರೆಡಿಂಗ್ ಮಾಡ್ತಾ ಇದೆ. ಆಮೇಲೆ ಎಕ್ಸೆಸ್ ಮೆಟಲ್ ಅನ್ನ ಚಿಪ್ಪಿಂಗ್ ಮಾಡ್ಲಿಕ್ಕೆ ಚಿಸಲ್ ಯೂಸ್ ಮಾಡಿ ಚಿಪ್ಪಿಂಗ್ ಮಾಡ್ಲಿಕ್ಕೂ ಕೂಡ ನಾವು ಈ ಬೆಂಚ್ ವಾಯ್ಸ್ ಅನ್ನ ಈ ಮಟೀರಿಯಲ್ ಅಂದ್ರೆ ಮೀನ್ಸ್ ಈ ಬೆಂಚ್ ವಾಯ್ಸ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವರ್ಕ್ ಅನ್ನ ಹೋಲ್ಡ್ ಮಾಡಿ ಈ ಎಲ್ಲ ಆಪರೇಷನ್ ಫೈಲಿಂಗ್, ಸಾಯಿಂಗ್, ಥ್ರೆಡಿಂಗ್ ಮತ್ತು ಚಿಪ್ಪಿಂಗ್ ಈ ರೀತಿ ಇರ್ತಕ್ಕಂಥ ಆಪರೇಷನ್ಗಳನ್ನ ಮಾಡುವಾಗ ವರ್ಕ್ ಪೀಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ನಾವು ಈ ಬೆಂಚ್ ವಾಯ್ಸ್ ಅನ್ನ ಯೂಸ್ ಮಾಡ್ತೇವೆ. ಮತ್ತು ಈ ಬೆಂಚ್ ವಾಯ್ಸ್ ಏನಿದೆಯಲ್ಲ, ನಮಗೆ ಅಕಾರ್ಡಿಂಗ್ ಟು ಇಟ್ಸ್ ಜಾ ಲೆಂತ್, ಜಾದ್ ಏನಿದೆಯಲ್ಲ ಇದು ಬಿಡುತ್ತು, ಇದು ನೋಡಿ, ಇದು ಜಾ ಅಂತ ಹೇಳ್ತೀವಿ. ಈ ಜಾದ ವಿಡ್ತ್ ಏನ್ ಹೇಳುತ್ತೆ ಅಂದ್ರೆ, ಇದು ಸ್ಪೆಸಿಫಿಕೇಶನ್, ನಮಗೆ ಎಷ್ಟು ಸೈಜಿನ ಒಂದು ಏನು ಬೆಂಚ್ ವಾಯ್ಸ್ ಬೇಕು ಅನ್ನೋದನ್ನ ಈ ಜಾ ವಿಡ್ತ್ ಹೇಳ್ಬೇಕು. 100 mm, 50 mm, 200 mm, 300 mm ಆ ಜಾ ವಿಡ್ತ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಸೈಜ್ ಅನ್ನ ಹೇಳ್ಬೇಕಾಗತ್ತೆ. ಜಾ ವಿಡ್ತ್ ಕಡಿಮೆ ಇದ್ರೆ ಕಡಿಮೆ ಸೈಜ್ ಇರುತ್ತೆ, ಜಾ ವಿಡ್ತ್ ಹೆಚ್ಚಿಗೆ ಆದಂಗೆ ದೊಡ್ಡ ಸೈಜು ಬರುತ್ತೆ. ಸೊ ಇಲ್ಲಿ ಜಾ ವಿಡ್ತ್ ನಮಗೆ ಸ್ಪೆಸಿಫಿಕೇಶನ್ ಆಗಿ ಇದು ಆಗುತ್ತೆ. ಜಾ ವಿಡ್ತ್ ಯಾವುದಕ್ಕೆ ಬೆಂಚ್ ವಾಯ್ಸ್ ಸೈಜ್ ಆಫ್ ದ ವಾಯ್ಸ್ ಈಸ್ ಸ್ಟೇಟೆಡ್ ಬೈ ದಿ ವಿಡ್ತ್ ಆಫ್ ದಿ ಜಾ ವಿಡ್ತ್ 50 mm ಇದ್ರೆ 50 mm ವಾಯ್ಸ್ ಅಂತ ಹೇಳ್ತೀವಿ, 100 mm ಇದ್ರೆ 100 mm, 200 ಇದ್ರೆ 200 mm ಅಂತ ಹೇಳ್ತೀವಿ. ಸೊ ಈಗ ನಾವು ಈ ಬೆಂಚ್ ವಾಯ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ ಗಳನ್ನ ನೋಡೋಣ, ಏನೇನು ಪಾರ್ಟ್ಸ್ ಬರ್ತಾವೆ ಅಂತೆ ನೋಡಿ. ಇದು ಬೆಂಚ್ ವಾಯ್ಸು, ಈ ಕಡೆ ಇದೆಲ್ಲ ಇದು ಬೆಂಚ್ ವಾಯ್ಸಿನ ಲೈನ್ ಡಯಾಗ್ರಾಮು. ಇಲ್ಲಿ ಬೆಂಚ್ ವಾಯ್ಸನ್ನ ಕಟ್ ಸೆಕ್ಷನ್ ಮಾಡಿ ತೋರಿಸಿದ್ದಾರೆ. ಇದು ಎರಡನೇ ಡಯಾಗ್ರಾಮ್ ಅಲ್ಲಿ ಕಟ್ ಸೆಕ್ಷನ್ ಮಾಡಿ, ಯಾಕಂದ್ರೆ ಇಲ್ಲಿ ಇಂಟರ್ನಲ್ಲಿ ಕೂಡ ಒಳಗಡೆನೂ ಕೂಡ ಕೆಲವೊಂದು ಪಾರ್ಟ್ಗಳು ಬರುತ್ತೆ. ಆ ಪಾರ್ಟ್ಗಳು ಇಲ್ಲಿ ಹೊರಗಡೆಯಿಂದ ಕಾಣೋದಿಲ್ಲ, ಅದಕ್ಕೆ ನಾವು ಆ ಪಾರ್ಟ್ಗಳನ್ನು ತೋರಿಸ್ಲಿಕ್ಕೆ ನಾವಿಲ್ಲಿ ಕಟ್ ಸೆಕ್ಷನ್ ಮಾಡಿರ್ತಕ್ಕಂಥ ಒಂದು ಚಿತ್ರನ ನೋಡ್ತಾ ಇದ್ದೇವೆ. ಇದರಲ್ಲಿ ಮೇನ್ ಆಗಿ ಬರ್ತಕ್ಕಂಥ ಪಾರ್ಟ್ಸ್ಗಳು ಅಂದ್ರೆ, ಒಂದು ಬೇಸ್ ಬರುತ್ತೆ, ಆ ಬೇಸಿಗೆ ಅಟ್ಯಾಚಾಗಿ ಫಿಕ್ಸ್ಡ್ ಜಾ ಇರುತ್ತೆ, ಮೂವೇಬಲ್ ಜಾ ಬರುತ್ತೆ. ಮೂವೇಬಲ್ ಜಾಗಳಾದ್ಮೇಲೆ ಈ ಒಂದು ಫಿಕ್ಸ್ಡ್ ಜಾ ಮತ್ತು ಮೂವೇಬಲ್ ಜಾಬ್ಗೆ ಹಾರ್ಡ್ ಜಾ ಅಂತ ಮಾಡಿರ್ತೇವೆ. ಇದು ಹಾರ್ಡ್ ಜಾ ಅಂತ ಫಿಕ್ಸ್ ಆಗಿರ್ತಾವೆ, ಇದಕ್ಕೆ ಹಾರ್ಡ್ ಜಾ ಅಂತ ಹೇಳ್ತೇವೆ, ಅಥವಾ ಜಾ ಪ್ಲೇಟ್ ಅಂತಲೂ ಕೂಡ ಹೇಳ್ತೇವೆ. ಸೊ ಅದಾದ ನಂತರ ಸ್ಪಿಂಡಲ್ ಬರುತ್ತೆ, ಸ್ಪಿಂಡಲ್ ಒಂದು ಕಾಲರ್ ಬರುತ್ತೆ, ಈ ಕಾಲರ್ನ ಪಿನ್ ಮುಖಾಂತರ ಅಥವಾ ಸ್ಪ್ಲಿಟ್ ಪಿನ್ ಮುಖಾಂತರ ಫಿಕ್ಸ್ ಮಾಡಿರ್ತಾರೆ. ಅದಾದ್ಮೇಲೆ ಇಲ್ಲಿ ಹ್ಯಾಂಡಲ್ ಬರುತ್ತೆ, ಈ ಹ್ಯಾಂಡಲ್ ಅನ್ನ ನಾವು ಹ್ಯಾಂಡಲ್ ಆಪರೇಟ್ ಮಾಡಿ ನಾವು ಈ ಒಂದು ಸ್ಪಿಂಡಲ್ ಅನ್ನ ರೋಟೇಟ್ ಮಾಡಬಹುದು. ಅದಾದ ನಂತರ ಇಲ್ಲೊಂದು ಫಿಕ್ಸ್ಡ್ ನಟ್ ಬರುತ್ತೆ, ಈ ನಟ್ ಏನಿದೆಯಲ್ಲ
ಯಾವ್ದು ಇಂಟೆಗ್ರಲ್ ಆಗಿರ್ತದೆ ಅಂದ್ರೆ ಮೂವೇಬಲ್ ಜಾದಲ್ಲಿ ಈ ನಟ್ಟು ಫಿಕ್ಸ್ ಆಗಿರುತ್ತೆ. ಅದಾದ್ಮೇಲೆ ಇಲ್ಲಿ ಇದೆ ಸ್ಪಿಂಡಲ್ ಬರುತ್ತೆ. ಸೊ ಇವೆಲ್ಲ ಈ ಒಂದು ಬೆಂಚೋಯಿಸಲ್ಲಿ ಬರ್ತಕ್ಕಂಥ ಪಾರ್ಟ್ಗಳು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದೇದು ಫಿಕ್ಸ್ಡ್ ಜಾ, ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಕ್ಯಾಸ್ಟ್ ಐರನ್ಲಿಂದ ಮಾಡಿರ್ತಾರೆ. ಮತ್ತು ಮೂವೇಬಲ್ ಜಾ, ಇದು ಕೂಡ ಕ್ಯಾಸ್ಟ್ ಐರನ್ಲಿಂದ ಮಾಡಿರ್ತಾರೆ, ಕ್ಯಾಸ್ಟಿಂಗ್ ಇವೆಲ್ಲ. ಅದಾದ ನಂತರ ಹಾರ್ಡ್ ಜಾ ಅಥವಾ ಜಾ ಪ್ಲೇಟು, ಇದನ್ನು HCS ಇಂದ ಹೈ ಕಾರ್ಬನ್ ಸ್ಟೀಲ್ ಇಂದ ಮಾಡಿರ್ತಾರೆ. ಇವು ಪದೇ ಪದೇ ಚೇಂಜ್ ಆಗ್ತವೆ. ಇವೇನಾದ್ರೂ ಸವಕಳಿ ಬಂದ್ರೆ ಮತ್ತೆ ಚೇಂಜ್ ಮಾಡ್ಬೋದು. ಇವು ಮುಂದ್ಗಡೆ ಬರ್ತಾವೆ. ಇವು ಇಲ್ಲಿ ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಮುಂದೆ ಹೇಳ್ತೇನೆ ನಿಮಗೆ ಇದು ಎಕ್ಸ್ಪ್ಲನೇಷನ್ ಬಂದಾಗ. ನೆಕ್ಸ್ಟ್ ನೋಡಿ, ಹಾರ್ಡ್ ಜಾ ಆದ್ಮೇಲೆ ಸ್ಪಿಂಡಲ್ ಬರುತ್ತೆ. ಇದನ್ನ ಮೈಲ್ಡ್ ಸ್ಟೀಲ್ ಇಂದ ಮಾಡಿರ್ತಾರೆ. ಇದು ಸ್ಪಿಂಡಲ್, ಇದು ಈ ಸ್ಪಿಂಡಲ್ ಅನ್ನ MS ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಅದಾದ್ಮೇಲೆ ಹ್ಯಾಂಡಲ್ ಮಾಡ್ತಾರೆ, ಅದು ಕೂಡ MS ಇರುತ್ತೆ. ಆಮೇಲೆ ಬಾಕ್ಸ್ ನಟ್ಟು ಫಾಸ್ಫರಸ್ ಬ್ರಾಂಜ್ ಅಥವಾ ಗನ್ ಮೆಟಲ್ ಇಂದ ಮಾಡಿರ್ತಾರೆ. ಇದು ನಟ್ ಏನಿದೆ ಅಲ್ಲ, ನಟ್ ಅನ್ನ ಇದರಲ್ಲೇ ಮಾಡಿರ್ತಾರ, ಫಾಸ್ಫರಸ್ ಬ್ರಾಂಜ್, ಇದೇನದಲ್ಲ ಬ್ರಾಂಜ್ ಅಥವಾ ಗನ್ ಮೆಟಲ್ ಇಂದ ಮಾಡಿರ್ತಾರೆ. ಅಂದ್ರೆ ಆ ಮೆಟಲ್ಲು ಈ ಸ್ಪಿಂಡಲ್ಲಿನ ಮೆಟಲ್ಗಿಂತ ಸಾಫ್ಟ್ ಇರುತ್ತೆ. ಅದು ಯಾಕಿರ್ಬೇಕಂತ ಹೇಳ್ತೇನೆ ಮುಂದೆ. ಸೊ ನೆಕ್ಸ್ಟ್ ಸ್ಪ್ರಿಂಗ್ ಬರುತ್ತೆ, ಇಲ್ಲಿ ಒಂದು ಸ್ಪ್ರಿಂಗು, ಆಮೇಲೆ ಸ್ಪ್ಲಿಟ್ ಪಿನ್ ಬರುತ್ತೆ, ಕಾಲರ್ ಬರುತ್ತೆ, ಸ್ಪ್ಲಿಟ್ ಪಿನ್ ಬರುತ್ತೆ. ಸ್ಪ್ರಿಂಗ್ ಅನ್ನು ಸ್ಟೀಲಿಂದ ಮಾಡಿರ್ತಾರೆ, ಮತ್ತೆ ಸ್ಪ್ಲಿಟ್ ಪಿನ್ ಅನ್ನು ಕೂಡ ಸ್ಟೀಲಿಂದ ಮಾಡಿರ್ತಾರೆ. ಸೊ ಈ ಒಂದು ಬೆಂಚ್ ವೈಸಿನ ಕನ್ಸ್ಟ್ರಕ್ಷನಲ್ ಡೀಟೇಲ್ಸ್ ಅನ್ನ ನೋಡೋಣ ಈಗ. ಇದು ಬೆಂಚ್ ವೈಸು ಯಾವ ರೀತಿ ಮಾಡಿರ್ತಾರೆ, ಏನೇನು ಇರುತ್ತೆ ಇದರಲ್ಲಿ ಅಂತ ನೋಡೋಣ. ನೋಡಿ, ಈ ಬಾಡಿ ಮತ್ತು ಫಿಕ್ಸ್ಡ್ ಜಾ ಏನಿದೆಯಲ್ಲ, ಫಿಕ್ಸ್ಡ್ ಜಾ, ಬಾಡಿ, ಮೂವೇಬಲ್ ಜಾ, ಇವೆಲ್ಲವನ್ನು ಕ್ಯಾಸ್ಟ್ ಸ್ಟೀಲ್ ಇಂದ ಮಾಡಿರ್ತಾರೆ. ಯಾವ್ಲಿಂದ ಮಾಡಿರ್ತಾರೆ? ಕ್ಯಾಸ್ಟ್ ಸ್ಟೀಲ್ ಇಂದ ಮಾಡಿರ್ತಾರೆ. ಮತ್ತೆ ಈ ಹ್ಯಾಂಡಲ್ ಸ್ಕ್ವೇರ್ ಥ್ರೆಡೆಡ್ ಸ್ಕ್ರೂ ಅಂಡ್ ನಟ್ ಆರ್ ಮೇಡ್ ಅಪ್ ಆಫ್ ಮೈಲ್ಡ್ ಸ್ಟೀಲ್. ಈ ಹ್ಯಾಂಡಲ್ಲು, ಸ್ಕ್ರೂವು, ಮತ್ತೆ ಇಲ್ಲಿ ಒಳಗಡೆ ಬಾಡಿ ಒಳಗಡೆ ಒಂದು ನಟ್ ಬರುತ್ತೆ. ಆಗಲಿ ಇಲ್ಲಿ ತೋರಿಸಿದ್ನಲ್ಲ ಈ ನಟ್, ಅದು MS ಅಥವಾ ಫಾಸ್ಫರಸ್ ಬ್ರಾಂಜಿಂದ ಮಾಡಿರ್ತಾರೆ. ಅದನ್ನು separate cast steel plates known as jaw plates are fixed to the jaw by means of set screws and they can be replaced when worn out. ಇಲ್ಲಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಮುಂದ್ಗಡೆ ನೋಡಿ, ಇಲ್ಲಿದಾವಲ್ಲ, ಇಲ್ಲಿ ಸ್ಕ್ರೂ ಇಂದ ಫಿಕ್ಸ್ ಮಾಡಿರ್ತಕ್ಕಂಥ ಜಾಗಗಳು ಇಷ್ಟೇ ಥಿಕ್ನೆಸ್ ಇದಾವೆ, ಇಲ್ಲಿಂದ ಇಷ್ಟೇ ಥಿಕ್ನೆಸ್ ಬರ್ತಾವೆ. ಇವನ್ನ ಯಾವಾಗಾದ್ರೂ ನಾವು ತೆಗಿಬಹುದು ಮತ್ತು ಬೇರೆದನ್ನ ರಿಪ್ಲೇಸ್ ಮಾಡಬಹುದು. ಇಲ್ಲಿದೆ ನೋಡಿ, ಇದು ಈ ಕಡೆ ಒಂದು, ಈ ಕಡೆ ಒಂದು. ಇವು ಹಾರ್ಡನಿಂಗ್ ಮಾಡಿರ್ತಾರೆ, ಸಪರೇಟ್ ಆಗಿರುತ್ತೆ. ಯಾಕಂದ್ರೆ ಅದ್ರ ಮೇಲ್ಗಡೆ ಕಟ್ಟಿಂಗ್ಸ್ ಇರ್ತದೆ, ಅಂದ್ರೆ ಗ್ರಿಪ್ ಸಲುವಾಗಿ ಕ್ರಾಸ್ ಮಾಡಿ ಕಟಿಂಗ್ ಮಾಡಿರ್ತಾರೆ. ಸೊ ಆ ಕಟಿಂಗ್ ಏನಾದ್ರು ಮತ್ತೆ ಅದನ್ನ ನಾವು ಯೂಸ್ ಮಾಡ್ತಾ ಸವಕಳಿ ಆದ್ರೆ ಮತ್ತೆ ಅವನು ಚೇಂಜ್ ಮಾಡಿ, ಆ ಗ್ರಿಪ್ ಬೇಕಲ್ಲ ಇಡ್ಲಿಕ್ಕೆ. ಪ್ಲೇನ್ ಆಗಿದ್ರೆ ಗ್ರಿಪ್ ಸಿಗಲ್ಲ, ವರ್ಕ್ ಪೀಸ್ ಅನ್ನು ಇಡ್ಲಿಕ್ಕೆ ಗ್ರಿಪ್ ಸಿಗಲ್ಲ. ಸೊ ಅದಕ್ಕೆ ಪ್ಲೇನ್ ಆಗಿರೋದೇ, ಅದಕ್ಕೆ ಏನ್ ಮಾಡಿರ್ತಾರೆ, ಇಲ್ಲಿ ನೋಡಿ ಕ್ರಾಸ್ ಆಗಿ ಒಂಥರ ನರ್ಲಿಂಗ್ ತರ ದೊಡ್ಡದಾಗಿ ಕಟಿಂಗ್ ಮಾಡ್ತಾರೆ, ಕ್ರಾಸ್ ಕಟಿಂಗ್ ಮಾಡಿರ್ತಾರೆ ಇಲ್ಲಿ. ಸೊ ಅವೇನ್ ಮಾಡುತ್ತೆ, ವರ್ಕ್ ಪೀಸ್ ಅನ್ನ ಗ್ರಿಪ್ ಆಗಿ ಹಿಡಿಯುತ್ತೆ. ಸೊ ಅವೇನಾದ್ರೂ ಸೌದ್ರೆ ಅವನ್ನ ರಿಪ್ಲೇಸ್ಮೆಂಟ್, ಅಕಸ್ಮಾತ್ ಅದು ಪೇಸ್ ಸಪೋಸ್ ಇವೇನಾದ್ರೂ ಇಲ್ಲ ಅಂತ ತಿಳ್ಕೊಳ್ಳಿ, ಅವು ಈ ಹಾರ್ಡ್ ಜಾ ಅಂತ ಹೇಳ್ತೇವಲ್ಲ, ಇವಿಲ್ಲ ಅಂತ ತಿಳ್ಕೊಡ್ರಿ, ಡೈರೆಕ್ಟ್ ಆಗಿ ಫಿಕ್ಸ್ಡ್ ಜಾ, ಮೂವೇಬಲ್ ಜಾ ಇದೆ ಅಂತ ತಿಳ್ಕೊಡ್ರಿ. ಸಪೋಸ್ ಇದೇನಾದ್ರೂ ಯೂಸ್ ಮಾಡ್ತಾ ಸವಕಳಿಯಾಗಿ ಅದು ನೈಸ್ ಆದ್ರೆ ಪೂರ್ತಿ ಇದನ್ನೇ ಚೇಂಜ್ ಮಾಡೋಕ್ಕಾಗತ್ತೆ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಇಲ್ಲೇನ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಹಾರ್ಡ್ ಜಾಗಳನ್ನ, ರೀಪ್ಲೇಸಬಲ್ ಹಾರ್ಡ್ ಜಾಗಳನ್ನ ಯೂಸ್ ಮಾಡ್ತೇವೆ. The movement of the vice is caused by the movement of the screw through the nut fixed under the movable jaw, and the screw is provided with a collar inside to prevent it from coming out of the jaw when revolved. ಇಲ್ಲಿ ನೋಡಿ, ಈ ಒಂದು ಮೂವೇಬಲ್ ಜಾ ಯಾವ ರೀತಿ ಮೂವ್ ಆಗುತ್ತೆ ಅಂದ್ರೆ, ಇಲ್ಲಿ ನೋಡಿ ಸ್ಪಿಂಡಲ್ ಇದೆ, ಸ್ಕ್ವೇರ್ ಥ್ರೆಡೆಡ್ ಸ್ಪಿಂಡಲ್ ಇದೆ, ಇಲ್ಲಿ ಒಳಗಡೆ ನಟ್ ಇರುತ್ತೆ, ನೋಡಿ. ಇದನ್ನ ರೋಟೇಟ್ ಮಾಡಿದಾಗ ಇದು ಒಳಗಡೆ ಒಂದು ಕಾಲರ್ ಬರುತ್ತೆ. ಇಲ್ಲಿ ಡೀಟೇಲ್ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇದು ಸ್ಪಿಂಡಲ್ಲು, ಇದು ಕಾಲರ್ ಏನ್ ಮಾಡುತ್ತೆ, ಸ್ಪಿಂಡಲ್ ಅನ್ನ ರೋಟೇಟ್ ಮಾಡಿದಾಗ ಸ್ಪಿಂಡಲ್ಲು ಲೀನಿಯರ್ ಮೂವ್ಮೆಂಟ್ ಆಗದೆ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ. ಲೀನಿಯರ್ ಆ ಕಡೆಯಿಂದ ಈ ಕಡೆ ಅದು ಮೂವ್ಮೆಂಟ್ ಆಗಲ್ಲ, ಬರೀ ರೋಟೇಟ್ ಆಗಬೇಕು ಸ್ಪಿಂಡಲ್ಲು, ರೆಸಿಪ್ರೋಕೇಟ್ ಆಗಬಾರ್ದು. ಆ ರೀತಿ ಅದನ್ನ ತಡೆಗಟ್ಟುತ್ತೆ. ಯಾವುದು, ಈ ಒಂದು ಕಾಲರ್ ಏನಿದೆ ಇದು ತಡೆಗಟ್ಟುತ್ತೆ. ಈ ನಟ್ ಏನಿದೆಯಲ್ಲ ಮೂವೇಬಲ್ ಜಾವದಲ್ಲಿ ಫಿಕ್ಸ್ ಆಗಿರುತ್ತೆ. ಆವಾಗ ಏನಾಗುತ್ತೆ, ಇದನ್ನ ರೋಟೇಟ್ ಮಾಡಿದಾಗ ಆಟೋಮೆಟಿಕಲಿ ಈ ನಟ್ಟು
ಮೂವ್ಮೆಂಟ್ ಆಗುತ್ತೆ. ನಟ್ ಮೂವ್ಮೆಂಟ್ ಆದಾಗ ಈ ಜಾ ಮೂವ್ಮೆಂಟ್ ಆಗುತ್ತೆ. ಜಾ ಮೂವ್ಮೆಂಟ್ ಓಪನ್ ಮತ್ತು ಕ್ಲೋಸ್ ಆಗುತ್ತೆ, ಮೂವೇಬಲ್ ಜಾ. ಇದೇ ಇದ್ರ ಟೆಕ್ನಿಕ್. ಇದು ಇದ್ರ ಕನ್ಸ್ಟ್ರಕ್ಷನ್ ಇಷ್ಟೇ. ಸೊ ಇದ್ರ ಯಾವ್ಯಾವ ಮೆಟೀರಿಯಲ್ ಮಾಡಿದೆ ಅಂತ ತಿಳ್ಕೊಂಡ್ರಿ. ಆಮೇಲೆ ಇದು ಸ್ಪಿಂಡಲ್ ಯಾವ ರೀತಿ ವರ್ಕ್ ಆಗುತ್ತೆ, ಕಾಲರ್ ಎದಕ್ ಬೇಕು, ನಟ್ ಎದಕ್ ಬೇಕು, ಬಾಕ್ಸ್ ನಟ್ ಎದಕ್ ಬೇಕು ಅನ್ನೋದನ್ನ ನೀವೆಲ್ಲ ಈ ಒಂದು ಕನ್ಸ್ಟ್ರಕ್ಷನಲ್ ಫ್ಯೂಚರ್ ಅಲ್ಲಿ ವರ್ಕಿಂಗ್ ಅಲ್ಲಿ ತಿಳ್ಕೊಂಡ್ರಿ. ಈ ವರ್ಕ್ ಪೀಸ್ ಅನ್ನ ಕ್ಲಾಂಪ್ ಮಾಡಲಿಕ್ಕೆ ನಾವು ಇಲ್ಲಿ ಹಾರ್ಡ್ ಜಾ ಯೂಸ್ ಮಾಡ್ತೇವೆ. ನಿಮ್ಗೆ ಗೊತ್ತಿದೆ, ಹಾರ್ಡ್ ಪೊಸಿಷನ್ ಆಫ್ ದಿ ಪೋರ್ಷನ್ ಆಫ್ ದಿ ಜಾ. ನೋಡಿ ಇದೇನ್ ಮಾಡುತ್ತೆ, ವರ್ಕ್ ಪೀಸ್ ಅನ್ನು ಗ್ರಿಪ್ ಆಗಿ ಹಿಡಿಯುತ್ತೆ. ನಿಜ. ಸಪೋಸ್ ನಮ್ಗೇನಾದ್ರೂ ಫಿನಿಶ್ಡ್ ವರ್ಕ್ ಪೀಸ್ ಅನ್ನ ಕ್ಲಾಂಪ್ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು, ಏನಾದ್ರೂ ರಿವರ್ಕ್ ಇದೆ, ಸಣ್ಣ ಪುಟ್ಟ ಕೆಲಸ ಇದೆ, ಬೇರೆ ಆಪರೇಷನ್ ಮಾಡಬೇಕಾಗಿತ್ತು, ಆ ಸರ್ಫೇಸು ಫಿನಿಶ್ ಆಗಿದೆ, ಆಲ್ರೆಡಿ ಕ್ಲಾಂಪ್ ಆಗತಕ್ಕಂಥ ಕ್ಲಾಂಪಿಗೆ ಈ ಹಾರ್ಡ್ ಜಾ ಮೇಲೆ ಏನು ಕೊಡುತ್ತಲ್ಲ ಆ ಸರ್ಫೇಸು ಆಲ್ರೆಡಿ ಫಿನಿಶ್ ಆಗಿದೆ. ನಾವು ಟೈಟ್ ಮಾಡಿದಾಗ ಏನಾಗುತ್ತೆ, ಅದರ ಮೇಲೆ ಹಾರ್ಡ್ ಜಾ ಮೇಲೆ ಇರತಕ್ಕಂಥ ಕಟಿಂಗ್ಸಿನ ಮಾರ್ಕ್ ಬೀಳ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಫಿನಿಶಿಂಗ್ ಆಗಿರ್ತಕ್ಕಂಥ ಕಾಂಪೋನೆಂಟ್ ಅನ್ನ ನಾವು ಯಾವ ರೀತಿ ಹೋಲ್ಡ್ ಮಾಡಬೇಕು. ಸೊ ಇದಕ್ಕಾಗಿ ನಾವು ಸ್ಪೆಷಲ್ ಕ್ಲ್ಯಾಂಪ್ಗಳನ್ನು ಯೂಸ್ ಮಾಡ್ತೀವಿ. ಇವಕ್ಕೆ ವೈಸ್ ಕ್ಲ್ಯಾಂಪ್ಸ್ ಅಥವಾ ಸಾಫ್ಟ್ ಜಾ ಅಂತಾನೂ ಕೂಡ ಕರಿತೀವಿ. ನೋಡಿ ಈ ರೀತಿ ಇವು ಅಲ್ಯೂಮಿನಿಯಂ ಪ್ಲೇಟ್, ಅಲ್ಯೂಮಿನಿಯಂನಿಂದ ಮಾಡಿರ್ತಕ್ಕಂಥ ಪ್ಲೇಟ್ ಇಂದ ಮಾಡಿರ್ತಕ್ಕಂಥ ಜಾ. ಇವನ್ನೇನ್ ಮಾಡ್ತಾರೆ, ಆ ವೈಸ್ ಏನಿದೆಯಲ್ಲ, ವಯಸ್ಸಿನ ಇಲ್ಲಿ ನೋಡಿ, ಇದು ಹಾರ್ಡ್ ಜಾ ಏನಿದೆಯಲ್ಲ ಇದ್ರ ಮೇಲೆ ಇಲ್ಲೊಂದು ಪೀಸು, ಈ ಕಡೆ ಒಂದು ಪೀಸ್ ಇಟ್ಟು ಅವುಗಳ ಮಧ್ಯೆ ವರ್ಕ್ ಪೀಸ್ ಅನ್ನ ಮೌಂಟ್ ಮಾಡ್ತಾರೆ. ಸೊ ಇದು ಹಾರ್ಡ್ ಜಾ, ಇದು ಹಾರ್ಡ್ ಜಾ. ಸೊ ಇಲ್ಲಿ ಒಂದು ಕವರ್ ಮಾಡಿರ್ತಾರೆ ಪೀಸು, ಸೊ ಈ ಕಡೆ ಒಂದು ಕವರ್ ಮಾಡಿರ್ತಾರೆ, ಮಧ್ಯೆ ವರ್ಕ್ ಪೀಸ್ ಅನ್ನು ಇಡ್ತಾರೆ. ಅವಾಗ ಏನಾಗುತ್ತೆ, ಆ ವರ್ಕ್ ಪೀಸ್ ಮೇಲೆ ಯಾವುದೇ ರೀತಿಯ ಡೆಂಟ್ ಮಾರ್ಕ್ಸ್ ಏನಿದಾವಲ್ಲ ಆ ಹಾರ್ಡ್ ಜಾದಲ್ಲಿ ಇರತಕ್ಕಂಥ ಮಾರ್ಕು ಬೀಳೋದಿಲ್ಲ. ಸೊ ಫಿನಿಶ್ಡ್ ಸರ್ಫೇಸ್ ಅನ್ನೋದು ಪ್ರೊಟೆಕ್ಟ್ ಮಾಡುತ್ತೆ. ಇದ ನಂತರ ನೆಕ್ಸ್ಟ್ ನಾವು ವರ್ಕ್ ಹೋಲ್ಡ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸು ಪೈಪ್ ವೈಸ್. ಏನಿದು ಪೈಪ್ ವೈಸ್? ಇಟ್ ಹ್ಯಾಸ್ ವಿ ಗ್ರೂವ್ ಆಫ್ 90 ಡಿಗ್ರಿ. ಇಟ್ಸ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್ ಅಂಡ್ ಸ್ಪಿಂಡಲ್ ಅಂಡ್ ಹ್ಯಾಂಡಲ್ ಮೇಡ್ ಅಪ್ ಆಫ್ ಮೈಲ್ಡ್ ಸ್ಟೀಲ್. ನೋಡಿ ಇದಕ್ಕೆ ಈ ಚಿತ್ರದಲ್ಲಿ ಏನಿದೆಯಲ್ಲ, ಸೊ ಇದಕ್ಕೆ ನಾವು ಪೈಪ್ ವೈಸ್ ಅಂತ ಹೇಳ್ತೀವಿ. ಇದಕ್ಕೆ ವಿ ಗ್ರೂವ್ ಇದೆ ನೋಡಿ, ಮೇಲ್ಗಡೆ ಒಂದು ಅಪ್ಪರ್ ಜಾ, ಇದು ಲೋವರ್ ಜಾ. ಈ ಜಾಗಳಲ್ಲಿ ವಿ ಟೈಪ್ ಓಪನಿಂಗ್ ಇರುತ್ತೆ, ವಿ ಟೈಪ್. ಇದು ಆಂಗಲ್ ಬಂದ್ಬಿಟ್ಟು 90 ಡಿಗ್ರಿ ಇರುತ್ತೆ. ಮೇಲೆ ಮತ್ತು ಕೆಳಗೆ ವಿ ಟೈಪ್ ಇರುತ್ತೆ. ಇದು ಮೇಲ್ಗಡೆ ಜಾ, ಕೆಳಗಡೆ ಜಾ. ಮೇಲ್ಗಡೆ ಜಾನ ನಾವು ಸ್ಪಿಂಡಲ್ ಮುಖಾಂತರ ಅಪ್ ಅಂಡ್ ಡೌನ್ ಆಪರೇಟ್ ಮಾಡ್ತೀವಿ. ಸೊ ಇಟ್ ಈಸ್ ಫಿಕ್ಸ್ಡ್ ಆನ್ ವರ್ಕ್ ಬೆಂಚ್ ವಿತ್ ಬೋಲ್ಟ್ ಅಂಡ್ ನಟ್. ಇದು ಕೂಡ ವರ್ಕ್ ಬೆಂಚ್ ಮೇಲೆ ಫಿಕ್ಸ್ ಆಗಿರುತ್ತೆ. ಯಾವ ರೀತಿ? ಇಲ್ಲಿ ನೋಡ್ರಿ, 1 2 3 4 ಹೋಲ್ ಇರ್ತಾವೆ. ಆ 4 ಹೋಲ್ಗಳಲ್ಲಿ ಬೋಲ್ಟ್ ಮತ್ತು ನಟ್ ಅನ್ನ ಹಾಕಿ ವರ್ಕ್ ಬೆಂಚ್ ಮೇಲೆ ಫಿಟ್ ಮಾಡಿರ್ತಾರೆ. ಇಟ್ ಈಸ್ ಯೂಸ್ ಫಾರ್ ಹೋಲ್ಡಿಂಗ್ ದಿ ರೌಂಡ್ ಬಾರ್ಸ್ ಅಂಡ್ ಪೈಪ್ಸ್. ರೌಂಡ್ ಆಗಿರ್ತಕ್ಕಂಥ ಜಾಬ್ಗಳನ್ನ ಹೋಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಇದನ್ನ ಎಸ್ಪೆಷಲಿ ನಾವು ಪೈಪ್ ವೈಸ್ ಇಲ್ಲಿದೆ ನೋಡಿ, ತರ ಇದೆ. ಸೊ ಇಲ್ಲಿ ಇದನ್ನ ಎಸ್ಪೆಷಲಿ ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ರೌಂಡ್ ಜಾಬ್ಗಳನ್ನ ಹೋಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಇಲ್ಲಿವರೆಗೂ ನೀವು ವರ್ಕ್ ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಎರಡು ಮುಖ್ಯವಾಗಿರತಕ್ಕಂಥ ಫಿಲ್ಟರ್ ಶಾಪ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಡಿವೈಸ್ಗಳ ಬಗ್ಗೆ ತಿಳ್ಕೊಂಡ್ರಿ. ಯಾವ್ಯಾವುದು? ಒಂದು ಬೆಂಚ್ ವೈಸು, ಇನ್ನೊಂದು ಪೈಪ್ ವೈಸ್. ಈಗ ನಾವು ವರ್ಕ್ ಅಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಮೆಟೀರಿಯಲ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಟೂಲ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ನೋಡಿ, ವರ್ಕ್ ಅಲ್ಲಿ ಇರ್ತಕ್ಕಂಥ ಒಂದು ಎಕ್ಸೆಸ್ ಮೆಟಲ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ ಇರ್ತದೆ. ಈ ಮೆಥಡ್ಸ್, ಬೇರೆ ಬೇರೆ ಮೆಥಡ್ ಅಲ್ಲಿ ನಾವು ಮೆಟಲ್ ಗಳನ್ನ ರಿಮೂವ್ ಮಾಡಬಹುದು. ಯಾವ್ಯಾವುದು? ಒಂದೇದ್ದು ಅಬ್ರೇಜನ್. ಇಲ್ಲಿ ಅಬ್ರೇಜನ್ ಅಂದ್ರೆ ರಬ್ಬಿಂಗ್ ಆಕ್ಷನ್, ಅಂದ್ರೆ ಗ್ರೈಂಡಿಂಗ್ ಆಗುತ್ತೆ. ಇಲ್ಲಿ ವರ್ಕ್ ಪೀಸು ಮತ್ತು ಕಟಿಂಗ್ ಟೂಲ್ ಎರಡು ರೋಟೇಟ್ ಆಗ್ತಾ ಇರ್ತಾವು. ಒಂದಕ್ಕೊಂದು ರಬ್ಬಿಂಗ್ ಆಗ್ತವೆ. ರಬ್ಬಿಂಗ್ ಆಕ್ಷನ್ ನಲ್ಲಿ ಅಲ್ಲಿ ಸ್ಪಾರ್ಕ್ ಬಂದು, ಸ್ಪಾರ್ಕ್ ಮುಖಾಂತರ ಏನಾಗುತ್ತೆ, ಎಕ್ಸೆಸ್ ಮೆಟಲ್ ರಿಮೂವ್ ಆಗುತ್ತೆ, ಸ್ಪಾರ್ಕಿಂಗ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಸ್ಪಾರ್ಕ್ ಆಗಿ ರಬ್ ಆಗಿ ಆ ಮೆಟಲ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್. ನೆಕ್ಸ್ಟ್ ಒಂದು ಫ್ಯೂಸನ್. ಸೊ ಮೆಟಲ್ ಅನ್ನ ಫ್ಯೂಸನ್ ಮಾಡಿ ಕೂಡ ನಾವು
ರಿಮೂವ್ ಮಾಡೋದು, ಎಕ್ಸೆಸ್ ಮೆಟಲನ್ನು ಫ್ಯೂಷನ್ ಮಾಡಿ ರಿಮೂವ್ ಮಾಡ್ತಕ್ಕಂಥ ಮತ್ತೊಂದು ಮೆಥಡ್. ಆಮೇಲೆ ಇನ್ಸಿಷನ್, ಈ ಲೇತ್ ಮಷೀನಲ್ಲಿ ತೋರಿಸಿದ್ರಲ್ಲ, ಲೇತ್ ಮಷೀನು ಮತ್ತು ಮಿಲ್ಲಿಂಗ್ ಮಷೀನಲ್ಲಿ ಮಾಡ್ತಕ್ಕಂಥ ಒಂದು ಆಪರೇಷನ್, ಇದು ಮೆಟಲ್ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಗೆ ಇನ್ಸಿಷನ್ ಅಂತ ಹೇಳ್ತೀವಿ. ಈ ರೀತಿ 3 ರೀತಿಯಲ್ಲಿ ನಾವು ಮೆಟಲ್ಗಳನ್ನು ರಿಮೂವ್ ಮಾಡಬಹುದು, ಎಕ್ಸೆಸ್ ಮೆಟಲನ್ನು ರಿಮೂವ್ ಮಾಡಬಹುದು. ಈಗ ನಮ್ಮ ಒಂದು ಈ ಫಿಟರ್ ಶಾಪಲ್ಲಿ ಎಕ್ಸೆಸ್ ಮೆಟಲನ್ನು ರಿಮೂವ್ ಮಾಡಲಿಕ್ಕೆ, ಅದು ಸ್ವಲ್ಪ ಪ್ರಮಾಣದ ಫಿನಿಶಿಂಗ್ ಲೆವೆಲ್ ಬಂದಾಗ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕ ಒಂದು ಮುಖ್ಯವಾಗಿ ಒಂದು ಫಿಟ್ರ್ ಇದಾನೆ ಅಂದರೆ ಅವನಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಟೂಲ್ ಯಾವುದಂದ್ರೆ ಫೈಲ್ ಅಂತ ಹೇಳ್ತೀವಿ. ಆ ಫೈಲೇ ಅವನ ಜೀವಾಳ, ಆ ಫೈಲ್ನಿಂದ ಅವನೆಲ್ಲ ಕೆಲಸವನ್ನ ಮಾಡ್ತಾನೆ. ಸೊ ಈ ಫೈಲ್ ಅಂದ್ರೆ ಏನಂತಕ್ಕಂಥದ್ದನ್ನ ಈಗ ನಾವು ತಿಳ್ಕೊಳ್ಳೋಣ. ನೋಡಿ, ಫೈಲ್ ಈಸ್ ಎ ಮಲ್ಟಿ ಪಾಯಿಂಟ್ ಹ್ಯಾಂಡ್ ಕಟಿಂಗ್ ಟೂಲ್. ಏನಿದು ಮಲ್ಟಿ ಪಾಯಿಂಟ್, ಒಂದಕ್ಕಿಂತ ಹೆಚ್ಚು ಪಾಯಿಂಟ್ಗಳಿರ್ತಾವೆ, ಕಟ್ಟಿಂಗ್ ಪಾಯಿಂಟ್ಸ್ಗಳು ಜಾಸ್ತಿ ಇರ್ತಾವೆ. ಲೇತ್ ಮಷೀನ್ ಅಲ್ಲಿ ಏನ್ ನೋಡಿದ್ರಿ, ಅಲ್ಲಿ ಸಿಂಗಲ್ ಕಟಿಂಗ್ ಪಾಯಿಂಟ್ ಟೂಲ್ ಯೂಸ್ ಮಾಡ್ತೀವಿ, ಇಲ್ಲಿ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಅನ್ನು ಯೂಸ್ ಮಾಡ್ತೀವಿ. ಇದೊಂದು ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ಸ್ಮಾಲ್ ಅಮೌಂಟ್ ಆಫ್ ಮೆಟಲ್ ಫ್ರಮ್ ದಿ ಸರ್ಫೇಸ್. ಮೆಟಲಿನ ಸರ್ಫೇಸ್ ಇಂದ ಸ್ವಲ್ಪ ಪ್ರಮಾಣದಲ್ಲಿ ಮೆಟಲ್ ಅನ್ನ ರಿಮೂವ್ ಮಾಡಲಿಕ್ಕೆ ಈ ಫೈಲ್ ಅನ್ನು ಯೂಸ್ ಮಾಡ್ತೀವಿ. ಕಡಿಮೆ ಪ್ರಮಾಣದಲ್ಲಿ ಮೆಟಲ್ ಇದ್ದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀವಿ, ಜಾಸ್ತಿ ದಪ್ಪ ಇದ್ದಾಗ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಬೇರೆ ಟೂಲ್ಸ್ ಇದಾವೆ. ನೋಡಿ, ಈ ಚಿತ್ರದಲ್ಲಿ ಏನಿದೆಯಲ್ಲ, ಇದಕ್ಕೆ ಫೈಲ್ ಅಂತ ಹೇಳ್ತೀವಿ. ಇವೇ ಮಲ್ಟಿ ಪಾಯಿಂಟ್ ಕಟ್ಟಿಂಗ್, ಮಲ್ಟಿ ಪಾಯಿಂಟ್ ಕಟ್ಟಿಂಗ್ ಎಡ್ಜಸ್ ಅಂದ್ರೆ ಇವೆ ಮಲ್ಟಿ ಪಾಯಿಂಟ್ಗಳು ಕಟ್ಟಿಂಗ್. ಸೊ ಈ ಪಾಯಿಂಟ್ಗಳು ನಾವು ಇದನ್ನ ವರ್ಕ್ ಪೀಸ್ ಮೇಲೆ ಉಜ್ಜಿದಾಗ ಅವು ಕಟ್ಟಿಂಗ್ ಆಗಿ ಒಂದು ಎಕ್ಸೆಸ್ ಮೆಟಲ್ ಹೊರಗೆ ಬರುತ್ತೆ. ಇದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳು ಬರ್ತಾವೆ. ಪಾರ್ಟ್ಸ್ಗಳು ಏನನ್ನತಕ್ಕಂಥ ತಿಳ್ಕೊಂಡು, ಇಲ್ಲಿ ಪಾಯಿಂಟ್ ಅಥವಾ ಟಿಪ್ ಅಂತ ಹೇಳ್ತೀವಿ, ಇದಕ್ಕೆ ಸೈಡ್ ಅಂತ ಹೇಳ್ತೀವಿ, ಇದಕ್ಕೆ ಈ ಫೇಸ್ಗೆ ಎಡ್ಜ್ ಅಂತ ಹೇಳ್ತೀವಿ, ಈ ಎಂಡ್ಲಿಂದ ಈ ಎಂಡ್ವರೆಗೂ ಬರ್ತಕ್ಕಂಥ ಇದಕ್ಕೆ ಫೈಲ್ ಲೆಂತು, ಇಲ್ಲಿ ನ್ಯಾರೋ ಪೋರ್ಷನ್ ಏನಿದೆಯಲ್ಲ ಇದಕ್ಕೆ ಟ್ಯಾಂಗ್ ಅಂತ ಹೇಳ್ತೀವಿ, ಇಲ್ಲಿ ಕರ್ವ್ಡ್ ಪೋರ್ಷನ್ಗೆ ಶೋಲ್ಡರ್ ಅಂತ ಹೇಳ್ತೀವಿ. ಆಮೇಲೆ ಇದೊಂದು ಫೆರೂಲ್ ಬರುತ್ತೆ, ಐರನ್ ರಿಂಗ್ ಬರುತ್ತೆ, ಅದಕ್ಕೆ ಫೆರೂಲ್ ಅಂತ ಹೇಳ್ತಾರೆ, ಅದು ಹ್ಯಾಂಡಲ್ಗೆ ಫಿಟ್ ಆಗಿರುತ್ತೆ. ನೋಡೋಣ ಈ ಪಾರ್ಟ್ಗಳನ್ನು ಡೀಟೇಲ್ ಆಗಿ ಮುಂದೆ ನೋಡೋಣ. ಈಗ ಫೈಲಿಂಗ್ ಅಂದ್ರೆ ಏನಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ವಾಟ್ ಈಸ್ ಫೈಲಿಂಗ್? ಫೈಲಿಂಗ್ ಈಸ್ ಎ ಮೆಥಡ್ ಫಾರ್ ರಿಮೂವಿಂಗ್ ಎಕ್ಸೆಸ್ ಮಟೀರಿಯಲ್ ಫ್ರಮ್ ಯು ವರ್ಕ್ ಪೀಸ್ ಬೈ ಯೂಸಿಂಗ್ ಫೈಲ್ ವಿಚ್ ಆಕ್ಟ್ಸ್ ಆಸ್ ಎ ಕಟಿಂಗ್ ಟೂಲ್. ಫೈಲ್ ಅನ್ನ ಯೂಸ್ ಮಾಡಿ ಒಂದು ವರ್ಕ್ ಪೀಸ್ ಅಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಮೆಟಲ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಏನಂತ ಹೇಳ್ತೀವಿ? ಫೈಲಿಂಗ್ ಅಂತ ಹೇಳ್ತೀವಿ. ಸೊ ಈ ಫೈಲಿಂಗ್ ಮಾಡುವಾಗ ಫೈಲ್ ಅನ್ನು ಯಾವ ರೀತಿ ಹೋಲ್ಡ್ ಮಾಡಬೇಕು ಅನ್ನತಕ್ಕಂಥ ಒಂದು ಪೊಸಿಷನ್ ಅನ್ನ ತೋರಿಸಿದ್ದಾರೆ ನೋಡಿ. ಮುಂದೆ ಬರ್ತಕ್ಕಂಥದ್ದು ಯಾವ ಹ್ಯಾಂಡು? ಲೆಫ್ಟ್ ಹ್ಯಾಂಡು. ಹಿಂದೆ ಬರ್ತಕ್ಕಂಥದ್ದು ರೈಟ್ ಹ್ಯಾಂಡು. ಲೆಫ್ಟ್ ಹ್ಯಾಂಡು ಮುಂದೆ ಎಡ್ಜ್ ಅನ್ನು ಹಿಡಿದಿರುತ್ತೆ, ರೈಟ್ ಹ್ಯಾಂಡು ಹ್ಯಾಂಡಲ್ ಅನ್ನು ಹಿಡಿದಿರುತ್ತೆ. ಈ ರೀತಿಯಾಗಿ ನಾವು ಫೈಲ್ ಅನ್ನು ಹಿಡ್ಕೋಬೇಕು. ಫೈಲ್ ಹಿಡಿತಕ್ಕಂಥ ಪೊಸಿಷನ್ ಈ ಚಿತ್ರದಲ್ಲಿದೆ ನೋಡಿ. ಈ ರೀತಿಯಾಗಿ ನಾವು ಫೈಲ್ ಅನ್ನ ಹಿಡ್ಕೋಬೇಕು ನೋಡಿ. ಈಗ ನಾವು ಈ ಫೈಲಿನ ಪಾರ್ಟ್ಸ್ ಗಳನ್ನ ಒಂದೊಂದಾಗಿ, ಮೊದಲನೇದು ಟಿಪ್ ಆರ್ ಪಾಯಿಂಟ್. ಯಾವ್ದಿದು? ದಿ ಎಂಡ್ ಅಪೋಸಿಟ್ ಟು ದಿ ಟ್ಯಾಂಗ್. ಇಲ್ಲಿ ಟ್ಯಾಂಗ್ ಬರುತ್ತೆ, ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಎಂಡ್ ಅಂದ್ರೆ ಇಲ್ಲಿ ಬರುತ್ತೆ. ಇದಕ್ಕೆ ನಾವೇನಂತ ಹೇಳ್ತೇವೆ? ಟಿಪ್ ಆರ್ ಪಾಯಿಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ, ಫೇಸ್ ಆರ್ ಸೈಡ್. ಸೊ ಇದೇನದಲ್ಲ, ಇದಕ್ಕೆ ಎಲ್ಲಿ ಟೀತ್ ಕಟ್ ಆಗಿದೆಯಲ್ಲ ಆ ಒಂದು ಪೋರ್ಷನ್ಗೆ ನಾವು ಫೇಸು ಅಥವಾ ಸೈಡ್ ಅಂತ ಕರಿತೇವೆ. ದ ಬ್ರಾಡ್ ಪಾರ್ಟ್ ಆಫ್ ದ ಫೈಲ್ ವಿತ್ ಟೀತ್ ಕಟ್ ಆನ್ ಇಟ್ಸ್ ಸರ್ಫೇಸ್. ಯಾವ ಒಂದು ಬ್ರಾಡ್ ಅಗಲವಾಗಿರ್ತಕ್ಕಂಥ ಸರ್ಫೇಸು ಮತ್ತೆ ಅದರ ಮೇಲೆ ಟೀತ್ಗಳು ಕಟ್ ಆಗಿರ್ತವೆ, ಅದಕ್ಕೆ ನಾವಂತ ಹೇಳ್ತೀವಿ ಫೇಸ್ ಅಥವಾ ಸೈಡ್ ಅಂತ ಕರಿತೇವೆ. ನೆಕ್ಸ್ಟ್ ಬರ್ತಕ್ಕಂಥ ಪಾರ್ಟು ಎಡ್ಜ್. ನೋಡಿ ಇಲ್ಲಿದೆಯಲ್ಲ ಈ ಪೋರ್ಷನ್, ಇದಕ್ಕೆ ಎಡ್ಜ್ ಅಂತ ಹೇಳ್ತೀವಿ. ಇಲ್ಲಿಂದ ಹಿಂಗೆ ಇಲ್ಲಿವರೆಗೂ ಬರ್ತಕ್ಕಂಥದ್ದು ಇದು ಎಡ್ಜ್ ಅಂತ ಕರಿತೀವಿ. ದ ಥಿನ್ ಪಾರ್ಟ್ ಆಫ್ ದಿ ಫೈಲ್ ವಿತ್ ಎ ಸಿಂಗಲ್ ರೋ ಆಫ್ ಪ್ಯಾರಲಲ್ ಟೀತ್. ಸೊ ಇದ್ರ ಮೇಲೆ ಸಿಂಗಲ್ ರೋ ಪ್ಯಾರಲಲ್ ಟೀತ್ ಬರ್ತಾವ, ಒಂದೇ ರೋ ಟೀತ್ ಬರ್ತಾವ, ಇದಕ್ಕೆ ಎಡ್ಜ್ ಅಂತ ಕರಿತೀವಿ.
ನೋಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೀಲ್, ದ ಪೋರ್ಷನ್ ಆಫ್ ದ ಬ್ರಾಡ್ ಪಾರ್ಟ್ ವಿದೌಟ್ ಟೀತ್. ನೋಡಿ ಈ ಸೈಡ್ ಬರ್ತಾ 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 ಇಲ್ಲಿವರೆಗೂ ಟೀತ್ ಇದೆ, ಇಲ್ಲಿ ಇಷ್ಟು ಪೋರ್ಷನ್ ಮಾತ್ರ ಟೀತ್ ಇಲ್ಲ. ಸೊ ಈ ಒಂದು ಪೋರ್ಷನ್ಗೆ ನಾವು ಹೀಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಹೀಲ್ ಆದ್ಮೇಲೆ ಬರ್ತಕ್ಕಂಥದ್ದು ಶೋಲ್ಡರ್, ದ ಕರ್ವ್ಡ್ ಪಾರ್ಟ್ ಆಫ್ ದಿ ಫೈಲ್ ಸಪರೇಟಿಂಗ್ ಟ್ಯಾಂಗ್ ಫ್ರಮ್ ದಿ ಬಾಡಿ. ನೋಡಿ ಇದೇನದಲ್ಲ ಕರ್ವ್ಡ್ ಪೋರ್ಷನ್, ಈ ತರ ಕರ್ವ್ ಬರ್ತದೆ. ಇದು ಟ್ಯಾಂಗ್ ಅನ್ನ ಬಾಡಿಯಿಂದ ಸಪರೇಟ್ ಮಾಡ್ತಕ್ಕಂಥ ಒಂದು ಪ್ಲೇಸ್. ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಶೋಲ್ಡರ್ ಅಂತ ಹೇಳ್ತೀವಿ. ಟ್ಯಾಂಗು ಬಾಡಿ ಬರುತ್ತೆ, ಸೊ ಅದನ್ನು ಸಪರೇಟ್ ಮಾಡ್ತಕ್ಕಂಥ ಒಂದು ಇದಕ್ಕೆ ಇದು ಶೋಲ್ಡರ್ ಅಂತ ಹೇಳ್ತೇವೆ. ಇನ್ನು ಟ್ಯಾಂಗ್, ದ ನ್ಯಾರೋ ಅಂಡ್ ಥಿನ್ ಪಾರ್ಟ್ ಆಫ್ ದಿ ಫೈಲ್ ವಿಚ್ ಫಿಟ್ಸ್ ಇನ್ ಟು ದಿ ಹ್ಯಾಂಡಲ್. ಸೊ ಇಲ್ಲಿಂದ ಈ ಬಾಡಿಯಿಂದ ಈ ಕಡೆ ಹಿಂದೆ ಬರ್ತಕ್ಕಂಥದ್ದು ಇಲ್ಲಿ ಒಳಗೆ ಹ್ಯಾಂಡಲ್ ಒಳಗೂ ಇರುತ್ತೆ ಇದು. ಸೊ ಇದಕ್ಕೆ ನಾವು ಇದು ಟ್ಯಾಂಗ್ ಅಂತ ಕರಿತೀವಿ. ಇದು ಎಲ್ಲಿ ಫಿಟ್ ಆಗಿರುತ್ತೆ, ಹ್ಯಾಂಡಲ್ ಒಳಗೂ ಫಿಟ್ ಆಗಿರುತ್ತೆ, ಇಲ್ಲಿ ಸ್ವಲ್ಪ ಹೊರಗಡೆನೂ ಇರುತ್ತೆ. ಇದಾದ ನಂತರ ಬರ್ತಕ್ಕಂಥದ್ದು ಹ್ಯಾಂಡಲ್, ಇದು ಕಟ್ಟಿಗೆಯಿಂದ ಮಾಡಿರ್ತಾರೆ, ಫಿಟೆಡ್ ಇನ್ ಟು ದ ಟ್ಯಾಂಕ್ ಫಾರ್ ಹೋಲ್ಡಿಂಗ್ ದ ಫೈಲ್. ಫೈಲ್ ಅನ್ನ ನಾವು ಡೈರೆಕ್ಟ್ ಆಗಿ ಹಿಡ್ಕೊಳ್ಳಿಕ್ ಬರಲ್ಲ, ಹಿಡಿದೆ ಯಾಕಂದ್ರೆ ಅದು ಟ್ಯಾಂಗು ಬರ್ತಾ ಬರ್ತಾ ಥಿನ್ ಆಗಿರುತ್ತೆ. ಸೊ ಅದನ್ನ ಹಿಂಗೆ ಹಿಡ್ಕೊಂಡು ಕೈಲಿ ಹಿಡ್ಲಿಕ್ಕಾಗಲ್ಲ, ಗ್ರಿಪ್ ಬೇಕಲ್ಲ. ಸೊ ಅದಕ್ಕೆ ನಾವು ಒಂದು ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಹ್ಯಾಂಡಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಫೆರೂಲ್, ಎ ಪ್ರೊಟೆಕ್ಟಿವ್ ಮೆಟಲ್ ರಿಂಗ್ ಟು ಪ್ರಿವೆಂಟ್ ಕ್ರ್ಯಾಕಿಂಗ್ ಆಫ್ ದಿ ಹ್ಯಾಂಡಲ್. ಸೊ ಇಲ್ಲಿ ನೋಡಿ, ಹ್ಯಾಂಡಲ್ ಪ್ರಿವೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ನಾವೇನಂತೀವಿ, ಶೋಲ್ಡರ್ ಅಂತ ಹೇಳ್ತೇವೆ. ಇಲ್ಲಿ ಇದು ಫೆರೂಲ್ ಅಂತ ಹೇಳ್ತೇವೆ. ಈ ಹ್ಯಾಂಡಲ್ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇಲ್ಲಿ ಈ ಟ್ಯಾಂಗ್ ಅನ್ನ ಫಿಟ್ ಮಾಡ್ಬೇಕಲ್ಲ, ಅವಾಗ ಏನಾಗುತ್ತೆ, ಕ್ರ್ಯಾಕ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಟ್ಯಾಂಗ್ ಅನ್ನ ಅದ್ರೊಳಗಡೆ ಇದು ಫಿಟ್ ಮಾಡುವಾಗ ಅದು ಹ್ಯಾಂಡಲ್ ಕ್ರ್ಯಾಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇಲ್ಲಿ ಮೆಟಲ್ ಫೆರೂಲ್ ಅನ್ನ ಫಿಟ್ ಮಾಡ್ತೀವಿ. ಸೊ ಇವೆಲ್ಲ ಪಾರ್ಟ್ಸ್ ಆಫ್ ದಿ ಫೈಲ್. ಇದು ಗೊತ್ತಿರ್ಬೇಕು ನೀವು. ಫಸ್ಟ್ ಸ್ಟಾರ್ಟ್ ಆಗೋದು ಟಿಪ್ ಅಥವಾ ಪಾಯಿಂಟ್ ಅಂತ ಹೇಳ್ತೀವಿ. ಈ ಫೇಸ್ಗೆ ಇದಕ್ಕೆ ಸೈಡ್ ಅಥವಾ ಫೇಸ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಟೀತ್ಗಳು ಕಟ್ ಆಗಿರುತ್ತೆ. ಇಲ್ಲಿ ಬರ್ತಕ್ಕಂಥ ಇದಕ್ಕೆ ಎಡ್ಜ್ ಅಂತ, ಇದಕ್ಕೆ ಸಿಂಗಲ್ ಟೀತ್ ಕಟ್ ಆಗಿರುತ್ತೆ ಇದ್ರ ಮೇಲೆ. ಇಲ್ಲಿ ಈ ಬ್ರಾಡ್ ಫೇಸ್ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪೋರ್ಷನ್ ಮಾತ್ರ ಹಾಗೆ ಬಿಟ್ಟಿರ್ತಾರೆ, ಅದಕ್ಕೆ ನಾವೇಂತ ಹೇಳ್ತೀವಿ, ಹೀಲ್ ಅಂತ ಹೇಳ್ತೀವಿ. ಆಮೇಲೆ ಈ ಬಾಡಿಯನ್ನ ಸಪ್ರೇಟ್ ಮಾಡ್ತಾ ಇಲ್ಲಿ ಥಿನ್ ಪೋರ್ಷನ್ ಬರುತ್ತೆ, ಇದಕ್ಕೆ ಟ್ಯಾಂಗ್ ಅಂತ ಹೇಳ್ತೀವಿ. ಈ ಟ್ಯಾಂಗ್ ಅನ್ನು ನೋಡ್ರಿ, ಕರ್ವ್ಡ್ ಪೋರ್ಷನ್ ಇರ್ತಲ್ಲ, ಇದಕ್ಕೆ ಶೋಲ್ಡರ್ ಅಂತ ಹೇಳ್ತೀವಿ. ಲೆಂತ್ ಆಫ್ ದ ಫೈಲ್ ಇಲ್ಲಿಂದ ಬಾಡಿ, ಇಲ್ಲಿಂದ ಈ ಟಿಪ್ ವರೆಗೂ ಬರ್ತಕ್ಕಂಥದ್ದು, ಇದಕ್ಕೆ ನಾವು ಲೆಂತ್ ಆಫ್ ಫೈಲ್ ಹೇಳ್ತೀವಿ. ಇದು ಹ್ಯಾಂಡಲ್ಲು ಮತ್ತೆ ಫೆರೂಲ್, ಇವೆಲ್ಲ ಪಾರ್ಟ್ಸ್ ಆಫ್ ದಿ ಫೈಲ್. ಸೊ ಈ ಚಿತ್ರದಲ್ಲಿ ನೋಡಿ, ಎಲ್ಲ ಪಾರ್ಟ್ಗಳು ನಿಮಗೆ ನೀಟಾಗಿ ದೊಡ್ಡದಾಗಿ ಕಾಣಿಸುತ್ತೆ ಇದರಲ್ಲಿ. ಈಗ ನೋಡಿ, ಈ ಫೈಲ್ ಅನ್ನ ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಅಂತಕ್ಕಂಥದ್ದು ನೋಡೋಣ. ದ ಜನರಲಿ ಫೈಲ್ಸ್ ಆರ್ ಮೇಡ್ ಅಪ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಆರ್ ಹೈ ಗ್ರೇಡ್ ಕ್ಯಾಸ್ಟ್ ಸ್ಟೀಲ್, ಎಕ್ಸೆಪ್ಟ್ ಟ್ಯಾಂಗ್ ಫೈಲ್ ಈಸ್ ಹಾರ್ಡನ್ಡ್ ಅಂಡ್ ಟೆಂಪರ್ಡ್. ನೋಡಿ, ಫೈಲ್ ಅನ್ನ HCS ಮೆಟೀರಿಯಲ್ ಇಂದ ಮಾಡಿರ್ತಾರೆ ಜನರಲ್ ಆಗಿ. ಕೆಲವೊಂದು ಸಾರಿ ಹೈ ಗ್ರೇಡ್ ಕ್ಯಾಸ್ಟ್ ಸ್ಟೀಲ್ ಅನ್ನ ಯೂಸ್ ಮಾಡ್ತಾರೆ. ಆಮೇಲೆ ಟ್ಯಾಂಗ್ ಅನ್ನು ಹೊರತುಪಡಿಸಿ ಮಿಕ್ಕಿದ ಭಾಗ ಎಲ್ಲ ಟ್ಯಾಂಗ್ ಹಿಂದ್ಗಡೆ ಬರ್ತದಲ್ಲ ಟ್ಯಾಂಗು, ಆ ಟ್ಯಾಂಗ್ ಅನ್ನು ಹೊರತುಪಡಿಸಿ ಆ ಬಾಡಿ ಏನಿದೆಯಲ್ಲ ಅದನ್ನು ಪೂರ್ತಿ ಹಾರ್ಡಿಂಗ್ ಆಗಿರುತ್ತೆ. ಹಾರ್ಡಿಂಗ್ ಆದ್ಮೇಲೆ ಟೆಂಪರಿಂಗ್ ಆಗುತ್ತೆ. ಯಾಕೆ ಹಾರ್ಡಿಂಗ್ ಆಗಿರ್ಬೇಕು? ಯಾಕೆಂದ್ರೆ ಅದು ಕಟ್ಟಿಂಗ್ ಮಾಡ್ತಕ್ಕಂಥ ಟೂಲು, ಕಟ್ಟಿಂಗ್ ಟೂಲ್ ಯಾವಾಗಲೂ ಹಾರ್ಡ್ ಇರಬೇಕಾಗತ್ತೆ, ಯಾವುದಕ್ಕಿಂತ ವರ್ಕ್ ಪೀಸ್ಗಿಂತ ಹಾರ್ಡ್ ಇರಬೇಕಾಗತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಆ ಪೋರ್ಷನ್ ಅನ್ನ, ಟ್ಯಾಂಗ್ ಅನ್ನ ಬಿಟ್ಟು ಮಿಕ್ಕಿದ ಪೋರ್ಷನ್ ಅನ್ನ ಹಾರ್ಡ್ ಮಾಡಿರ್ತಾರೆ. ಈಗ ನಾವು ಈ ಫೈಲ್ ಅನ್ನ ಸ್ಪೆಸಿಫೈ ಮಾಡ್ತಕ್ಕಂಥ ವಿಧಾನ ಯಾವುದು, ಮತ್ತೆ ಫೈಲ್ ಅಲ್ಲಿ ಯಾವ್ಯಾವ ರೀತಿಯ ಗ್ರೇಡ್ಗಳು ಬರ್ತವೆ ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, ಹೌ ಫೈಲ್ಸ್ ಆರ್ ಸ್ಪೆಸಿಫೈಡ್. ದ ಫೈಲ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಲೆಂತ್, ಗ್ರೇಡ್ ಅಂಡ್ ಶೇಪ್. ಇಲ್ಲಿ 3 ರೀತಿಯಲ್ಲಿ ಸ್ಪೆಸಿಫೈ ಮಾಡ್ತೇವೆ, ಇದು ನೆನಪಿರಬೇಕು. ಫೈಲ್ ಅನ್ನ ಸ್ಪೆಸಿಫೈ ಮಾಡಲಿಕ್ಕೆ 3 ಪ್ಯಾರಾಮೀಟರ್ ಅನ್ನು ಹೇಳಲೇಬೇಕು. ಒಂದನೇದು ಲೆಂತ್ ಎಷ್ಟು, ಯಾವ ಗ್ರೇಡಿನ ಫೈಲು, ಮತ್ತೆ ಯಾವ ಶೇಪು, 3 ಕೂಡ ಇಂಪಾರ್ಟೆಂಟ್. ಈ 3 ಹೇಳಿದಾಗ ಮಾತ್ರ ಆ ಸ್ಪೆಸಿಫಿಕೇಶನ್ ಸಂಪೂರ್ಣವಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಬಿಟ್ರೆ ಅದು ಸ್ಪೆಸಿಫಿಕೇಶನ್ ಸಂಪೂರ್ಣ
ಆಗಲ್ಲ, ಅದು ಕರೆಕ್ಟ್ ಸ್ಪೆಸಿಫಿಕೇಶನ್ ಅಲ್ಲ. ಲೆಂತ್ ಬೇಕು, ಗ್ರೇಡು ಬೇಕು, ಶೇಪು ಬೇಕು. ಯಾಕೆ ಬೇಕಂತ ಈಗ ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಬರ್ತಾ ಬರ್ತಾ. ಈಗ ಲೆಂತ್ ಆಫ್ ದಿ ಫೈಲ್ ಏನಿದು? ದ ಲೆಂತ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಟಿಪ್ ಆಫ್ ಎ ಫೈಲ್ ಟು ದಿ ಹೀಲ್ ಈಸ್ ಕಾಲ್ಡ್ ಲೆಂತ್ ಆಫ್ ದಿ ಫೈಲ್. ಆಗ್ಲೇ ನೋಡಿದ್ರಿ, ಫೈಲ್ ಇತ್ತು, ಫೈಲಿನ ಟಿಪ್ಲಿಂದ ಹೀಲ್ ವರೆಗೂ ಬರ್ತಕ್ಕಂಥ ಒಂದು ಡಿಸ್ಟೆನ್ಸ್ಗೆ ನಾವು ಲೆಂತ್ ಆಫ್ ದಿ ಫೈಲ್, ಅದನ್ನ ನಿಮಗೆ ಮಾರ್ಕ್ ಮಾಡಿ ತೋರಿಸಿದೆ ಆ ಚಿತ್ರದಲ್ಲಿ, ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದಿರ ನೋಡಿ. ಇಲ್ಲಿ ಕೂಡ ಅದನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಟಿಪ್ಲಿಂದ ಈ ಹೀಲ್ ವರೆಗೂ ಬರ್ತಕ್ಕಂಥ ಈ ಪೋರ್ಷನ್ಗೆ ಇದು ಲೆಂತ್ ಆಫ್ ದಿ ಫೈಲ್. ಇಲ್ಲಿವರೆಗೂ ಹಿಡಿಯಲ್ಲ, ಮತ್ತೆ ಟ್ಯಾಂಗಿನ ಎಂಡ್ ವರೆಗೂ ಅದು ಫೈಲಿನ ಲೆಂತ್ ಅಲ್ಲ. ಇದು ಬರೀ ಇದು ಏನು ಹೋಲ್ಡ್ ಮಾಡಲಿಕ್ಕೆ ಒಂದು ಹ್ಯಾಂಡಲ್ ಫಿಟ್ ಮಾಡ್ಲಿಕ್ಕೆ ಇರತಕ್ಕಂಥ ಪೋರ್ಷನ್. ಇದು ಹಾರ್ಡನಿಂಗ್ ಆಗಿರಲ್ಲ, ಈ ಪೋರ್ಷನ್ ಮಾತ್ರ ಹಾರ್ಡನಿಂಗ್ ಆಗಿರುತ್ತೆ, ಅದು ನೋಡಿದ್ರಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಇದೇನದಲ್ಲ, ಇದು ಫೈಲ್ ಲೆಂತ್ ಅಂತ ಕರಿತೀವಿ. ಫೈಲ್ ಸ್ಪೆಸಿಫಿಕೇಶನ್ ಅಲ್ಲಿ ನೀವು ಲೆಂತ್ ಅನ್ನ ನೋಡಿದ್ರಿ, ಫಸ್ಟ್ ಪಾಯಿಂಟ್. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಗ್ರೇಡ್. ಗ್ರೇಡ್ ಬಗ್ಗೆ, ಈಗ ಫೈಲಿನ ಯಾವ್ಯಾವ ಗ್ರೇಡಿನ ಫೈಲ್ಗಳು ಸಿಗ್ತವೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೊಂಡು ಬರೋಣ. ನೋಡಿ, ಈ ಗ್ರೇಡ್ ಆಫ್ ಫೈಲ್ ಅಂದ್ರೆ ಏನು? ದ ಫೈಲ್ ಗ್ರೇಡ್ಸ್ ಆರ್ ಡಿಟರ್ಮೈನ್ಡ್ ಬೈ ದ ಸ್ಪೇಸಿಂಗ್ ಆಫ್ ದಿ ಟೀತ್. ಇದು ನಿಮಗೆ ಫೈಲಿನ ಗ್ರೇಡ್ ಅನ್ನ ಡಿಸೈಡ್ ಮಾಡೋದು, ಫೈಲ್ ಮೇಲ್ಗಡೆ ಫೇಸ್ ಮೇಲ್ಗಡೆ ಏನ್ ಕಟ್ ಆಗಿರ್ತಾವಲ್ಲ ಟೀತ್ಗಳು, ಆ ಟೀತ್ಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸಿಂಗ್. ಇಲ್ಲಿ ಆ ಸ್ಪೇಸಿಂಗ್ ಅನ್ನ ನಾವು ಇದು ತಗೊಂಡು ರೆಫರೆನ್ಸ್ ಆಗಿ ತಗೊಂಡು ಇಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ ಬರ್ತಾವ ನೋಡಿ. ರಫ್ ಫೈಲ್ ಅಂತ ಬರುತ್ತೆ, ಎರಡನೇದು ಬಾಸ್ಟರ್ಡ್ ಫೈಲ್ ಅಂತ ಬರುತ್ತೆ, ಅದಾದ ನಂತರ ಸೆಕೆಂಡ್ ಕಟ್ ಫೈಲ್ ಅಂತ ಬರುತ್ತೆ, ಅದಾದ ನಂತರ ಸ್ಮೂತ್ ಫೈಲ್ ಅಂತ ಬರುತ್ತೆ, ನಂತರ ಡೆಡ್ ಸ್ಮೂತ್. ಟೋಟಲ್ಲು 5 ಗ್ರೇಡಿನ ಫೈಲ್ ಬರ್ತಾವ. ಎಷ್ಟು? 5 ಗ್ರೇಡ್. ರಫ್, ಬಾಸ್ಟರ್ಡ್, ಸೆಕೆಂಡ್ ಕಟ್, ಸ್ಮೂತ್ ಅಂಡ್ ಡೆಡ್ ಸ್ಮೂತ್. ಇಲ್ಲಿ 3 ಗ್ರೇಡ್ ತೋರಿಸಿದ್ದಾರೆ. ಒಂದೇದು ಇಲ್ಲಿ ಬಾಸ್ಟರ್ಡು, ಆಮೇಲೆ ಸೆಕೆಂಡ್ ಕಟ್ಟು, ಸ್ಮೂತು, ಡೆಡ್ ಸ್ಮೂತು ಮತ್ತು ರಫ್ ತೋರಿಸಿಲ್ಲ. ಸೊ ರಫ್ ಇದಕ್ಕಿಂತ ಕೋರ್ಸ್ ಆಗಿ ಬರುತ್ತೆ, ಸ್ಮೂತು ಇದಕ್ಕಿಂತ ಇದು ಬರುತ್ತೆ. ಅಂದ್ರೆ ನಂಬರ್ ಆಫ್ ಟೀತ್ಸ್ ಏನದಾವಲ್ಲ, ಸ್ಮೂತ್ ಅಲ್ಲಿ ಜಾಸ್ತಿ ಬರ್ತಾವೆ, ಡೆಡ್ ಸ್ಮೂತ್ ಅಲ್ಲಿ ಜಾಸ್ತಿ ಬರುತ್ತೆ. ನಂಬರ್ ಆಫ್ ಟೀತ್ಸು ಒಂದು ಸ್ಪೆಸಿಫೈಡ್ 1 ಇಂಚು ಏರಿಯಾದಲ್ಲಿ ನಂಬರ್ ಆಫ್ ಟೀತ್ಸು ರಫ್ ಫೈಲಿಗೆ ಬಂದಾಗ ಬಾಸ್ಟರ್ಡ್ಗಿಂತ ಕಡಿಮೆ ಇರ್ತಾವ. ನೋಡೋಣ ಅದು ಮುಂದೆ. ಇಲ್ಲಿ ನೋಡಿ, ರಫ್ ಫೈಲ್ ಹೆಂಗಿರುತ್ತೆ? ರಫ್ ಫೈಲ್ ಅಂತ ಯಾವುದಕ್ಕೆ ಹೇಳ್ತೇವೆ ನಾವು, ಹೆಂಗೆ ಡಿಸೈಡ್ ಮಾಡ್ತೀವಿ ಇದು ರಫ್ ಫೈಲ್ ಅಂತಂದ್ರೆ, ಇಲ್ಲ ನೋಡಿ, ಟೀತ್ಸ್ ಕಟ್ ಆಗಿರತಕ್ಕಂಥ ಟೀತ್ಸು. ದಿಸ್ ಫೈಲ್ ಫಾರ್ ಟ್ರಿಮಿಂಗ್ ದ ರಫ್ ಎಡ್ಜಸ್ ಆಫ್ ಸಾಫ್ಟ್ ಮೆಟಲ್ ಕ್ಯಾಸ್ಟಿಂಗ್. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಕ್ಯಾಸ್ಟಿಂಗಿನ ಎಡ್ಜ್ಗಳನ್ನ ಟ್ರಿಮಿಂಗ್ ಮಾಡಲಿಕ್ಕೆ, ರಫ್ ವರ್ಕಿಗೆ. ರಫ್ ಫೈಲ್ ಅಂದ್ರೆ ರಫ್ ವರ್ಕಿಗೆ ಯೂಸ್ ಆಗುತ್ತೆ. ಕ್ಯಾಸ್ಟಿಂಗ್ ಇರುತ್ತೆ, ಅದರ ಎಡ್ಜ್ಗಳ ಮೇಲೆ ಶಾರ್ಪ್ ಕಾರ್ನರ್ ಎಲ್ಲ ಬಂದಿರ್ತಾವೆ, ಅವನ್ನೆಲ್ಲ ಟ್ರಿಮ್ ಮಾಡಲಿಕ್ಕೆ ನಾವು ಈ ರಫ್ ಫೈಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ರ್ಯಾಪಿಡ್ಲಿ ಎ ಲಾರ್ಜ್ ಕ್ವಾಂಟಿಟಿ ಆಫ್ ಮೆಟಲ್. ಸಪೋಸ್ ಆ ಮೆಟಲ್ ಅಲ್ಲಿ ಇದು ವರ್ಕ್ ಪೀಸ್ ಅಲ್ಲಿ ಜಾಸ್ತಿ ಮೆಟಲ್ ಇದೆ ಅಂತ, ಅವಾಗ ಅದನ್ನ ನಾವು ಹ್ಯಾಕ್ಶಾಯಿಂಗ್ ಮಾಡ್ಲಿಕ್ಕೂ ಆಗಲ್ಲ, ಚಿಪ್ಪಿಂಗ್ ಮಾಡ್ಲಿಕ್ಕೂ ಆಗಲ್ಲ, ಆ ರೀತಿ ಪೊಸಿಷನ್ ಇದೆ. ಅಂತ ಸಂದರ್ಭದಲ್ಲಿ ನಾವು ಈ ರಫ್ ಫೈಲ್ ಅನ್ನು ಯೂಸ್ ಮಾಡಿ ಆ ಎಕ್ಸೆಸ್ ಮೆಟಲ್ ಅನ್ನ ರಿಮೂವ್ ಮಾಡಬಹುದು. ಇದರಲ್ಲಿ ಇಟ್ ಈಸ್ ಹ್ಯಾವಿಂಗ್ 20 to 25 ಟೀತ್ ಪರ್ ಇಂಚ್. ನೋಡಿ ಇಲ್ಲಿ ತೋರಿಸ್ತೀನಿ, ಚಿತ್ರ ನೋಡಿ. ಇದು ಇಲ್ಲಿ ಇಂಚು ಅಂದ್ರೆ, ಸಪೋಸ್ ಇದು ಲೆಂತ್ 1 ಇಂಚ್ ಇದೆ, ಆಮೇಲೆ ಉದ್ದ ಕೂಡ 1 ಇಂಚ್ ಇದೆ. ಉದ್ದ ಮತ್ತು ಅಗಲ 1 ಇಂಚ್ ಇದೆ ಅಂತ ತಿಳ್ಕೊರಿ. ಇದು 1 ಇಂಚ್ ಏರಿಯಾ ಕ್ರಾಸ್ ಸೆಕ್ಷನ್, 1 ಸ್ಕ್ವೇರ್ ಇಂಚ್. ಇದರಲ್ಲಿ ಟೀತ್ಗಳನ್ನು ಎಣಿಸಿದ್ರೆ 20 ರಿಂದ 25 ಟೀತ್ಗಳು ಇರ್ತಾವೆ. ಕಟಿಂಗ್ ಟೀತ್ಗಳು 20 ರಿಂದ 25 ಇರ್ತಾವ. ಅಂತ ಒಂದು ಫೈಲ್ಗೆ 1 ಸ್ಕ್ವೇರ್ ಇಂಚ್ ಏರಿಯಾದಲ್ಲಿ 20 ರಿಂದ 25 ಟೀತ್ ಇರ್ತಕ್ಕಂಥ, ಕಟಿಂಗ್ ಪಾಯಿಂಟ್ಸ್ ಇರ್ತಕ್ಕಂಥ ಒಂದು ಫೈಲ್ಗೆ ನಾವು ರಫ್ ಫೈಲ್ ಅಂತ ಕರಿತೀವಿ. ಸೊ ಈ ಎರಡನೇ ಗ್ರೇಡ್ ಬಂದ್ಬಿಟ್ಟು ಬಾಸ್ಟರ್ಡ್ ಫೈಲ್. ರಫ್ ಆದ್ಮೇಲೆ ಬಾಸ್ಟರ್ಡ್ ಅಂತ ಬರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇದರಲ್ಲಿ ರಫ್ ಗಿಂತ ಜಾಸ್ತಿ ಬರ್ತಾವ ಟೀತ್ಗಳು, ರಫ್ ಗಿಂತ ಜಾಸ್ತಿ ಇರ್ತಾವು. ಇಲ್ಲಿ ನೋಡಿ, ಇಟ್ ಈಸ್ ಯೂಸ್ಡ್ ಇನ್ ಕೇಸ್ ವೇರ್ ದೇರ್ ಈಸ್ ಎ ಹೆವಿ ರಿಡಕ್ಷನ್ ಆಫ್ ಮೆಟಲ್. ಇದು ಕೂಡ ಹೆಚ್ಚಿಗೆ ಮೆಟಲ್ ಅನ್ನ ತೆಗಿತಕ್ಕಂಥ ಸಂದರ್ಭ ಎಲ್ಲಿರುತ್ತೋ ಅಲ್ಲಿ ಇದು ಯೂಸ್ ಆಗುತ್ತೆ.
ಇಟ್ ಇಸ್ ಹ್ಯಾವಿಂಗ್ 25 to 30 ಟೀತ್ ಪರ್ ಇಂಚ್. ಇದು ರಫ್ ಗಿಂತ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಕಟ್ಟಿಂಗ್ ಪಾಯಿಂಟ್ಸ್ 1 ಇಂಚ್ ಏರಿಯಾದಲ್ಲಿ 25ರಿಂದ 30 ಇರ್ತಾವು. ನೆಕ್ಸ್ಟ್ ಬರ್ತಕ್ಕಂಥದ್ದು 3ನೇ ಗ್ರೇಡು ಸೆಕೆಂಡ್ ಕಟ್ ಫೈಲ್. ಈ ಸೆಕೆಂಡ್ ಕಟ್ ಫೈಲ್ ನೋಡಿ, ಇದರಲ್ಲಿ ಈ ಬಾಸ್ಟರ್ಡ್ಗಿಂತ ಹೆಚ್ಚಿಗೆ ಬರ್ತಾವೆ ಟೀತ್. ಯಾವ ರೀತಿ ಇರುತ್ತೆ? ದಿಸ್ ಫೈಲ್ ಈಸ್ ಯೂಸ್ ಟು ಗಿವ್ ಎ ಗುಡ್ ಫಿನಿಶ್. ಮೆಟಲ್ಗೆ ಗುಡ್ ಫಿನಿಶ್ ಅನ್ನು ಕೊಡ್ಲಿಕ್ಕೆ ಫಿನಿಶಿಂಗ್ ಆಪರೇಷನ್ ಬರ್ತಾವೆ. ಬಾಸ್ಟರ್ಡ್ ಮತ್ತು ರಫಿಂಗ್ ಆಪರೇಷನ್ ಯೂಸ್ ಆಗ್ತಾವೆ. ನೆಕ್ಸ್ಟ್ ಈ ಸೆಕೆಂಡ್ ಕಟ್ಟು ಸ್ವಲ್ಪ ಸೆಮಿ ಫಿನಿಶಿಂಗ್ ಆಪರೇಷನ್ಗೆ ಯೂಸ್ ಆಗುತ್ತೆ. ಇಟ್ ಈಸ್ ಎಕ್ಸಲೆಂಟ್ ಟು ಫೈಲ್ ಹಾರ್ಡ್ ಮೆಟಲ್. ಇದು ಎಸ್ಪೆಷಲಿ ಹಾರ್ಡ್ ಮೆಟಲ್ಗಳನ್ನ ಫೈಲ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೆಕೆಂಡ್ ಕಟ್ ಫೈಲ್ ಅನ್ನ ಹಾರ್ಡ್ ಇರ್ತಕ್ಕಂಥ ರಫ್ ಫೈಲ್ ಅನ್ನ ಸಾಫ್ಟ್ ಮೆಟಲ್ಗೆ ಭಾರಿ ಈಸಿಯಾಗಿ ಮೆಟಲ್ ರಿಮೂವ್ ಆಗುತ್ತೆ ರಫ್ ಫೈಲ್ ಅಲ್ಲಿ. ಬಟ್ ರಫ್ ಇದು ಯಾವುದು ಈ ಸೆಕೆಂಡ್ ಕಟ್ ಅನ್ನು ನಾವೇನಾದ್ರೂ ಸಾಫ್ಟ್ ಮೆಟಲ್ ಯೂಸ್ ಮಾಡಿದ್ರೆ ಬೇಗ ಅದು ಇದಾಗ್ಬಿಡ್ತದೆ, ಅದರಲ್ಲಿ ಮೆಟಲ್ ಸಿಕ್ಕೊಂಡ್ಬಿಡ್ತದೆ ಟೀತ್ಗಳ ಮಧ್ಯೆ. ಕ್ಲಾಗಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಇಟ್ ಈಸ್ ಯೂಸ್ಫುಲ್ ಫಾರ್ ಬ್ರಿಂಗಿಂಗ್ ದ ಜಾಬ್ ಕ್ಲೋಸ್ ಟು ದಿ ಟಾಲರೆನ್ಸ್. ಏನು ಅದು ಫಿನಿಶಿಂಗ್ ಸೈಜ್ಗೆ ತರಲಿಕ್ಕೆ. ಇದು ಎಕ್ಸಾಕ್ಟ್ ಲಾಸ್ಟ್ ಫಿನಿಶಿಂಗ್ ಯೂಸ್ ಮಾಡಲ್ಲ. ಇದು ಫಿನಿಶಿಂಗ್ಗೆ ಕ್ಲೋಸ್ ಆಗಿ ತರಲಿಕ್ಕೆ ಮೆಟಲಿನ ಒಂದು ಪ್ರಮಾಣವನ್ನ ಕಡಿಮೆ ಮಾಡ್ತಾ ಆ ಡೈಮೆನ್ಷನ್ ಫಿನಿಶಿಂಗಿಗೆ ಕ್ಲೋಸ್ ಆಗಿ ತರಲಿಕ್ಕೆ ನಾವು ಏನ್ ಮಾಡ್ತೀವಿ? ಈ ಸೆಕೆಂಡ್ ಕಟ್ ಫೈಲ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಹ್ಯಾವಿಂಗ್ 35 to 40 ಟೀತ್ ಪರ್ ಇಂಚ್. ನೋಡಿ, ಇದರಲ್ಲಿ 1 ಇಂಚಿಗೆ ಎಷ್ಟು ಟೀತ್ ಬರುತ್ತೆ? 1 ಇಂಚ್ ಏರಿಯಾದಲ್ಲಿ 35ರಿಂದ 40 ಟೀತ್ ಇರುತ್ತೆ. ಬಾಸ್ಟರ್ಡ್ ಅಲ್ಲಿ 25ರಿಂದ 30 ಇರುತ್ತೆ. ರಫ್ ಅಲ್ಲಿ 20ರಿಂದ 25 ಟೀತ್ಗಳು ಇರುತ್ತೆ. ಸೊ ಈಗ 3 ಗ್ರೇಡ್ ನೋಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಮೂತ್ ಫೈಲ್, ಸ್ಮೂತ್ ಗ್ರೇಡ್. ನೋಡ್ರಿ, ನೋಡಿ ಈ ತರ ಇರುತ್ತೆ. ದಿಸ್ ಫೈಲ್ ಈಸ್ ಯೂಸ್ ಟು ರಿಮೂವ್ ಸ್ಮಾಲ್ ಕ್ವಾಂಟಿಟಿ ಆಫ್ ಮಟೀರಿಯಲ್ ಅಂಡ್ ಗಿವ್ ದಿ ಗುಡ್ ಫಿನಿಶ್. ಗುಡ್ ಫಿನಿಶಿಂಗ್ಗೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಮೆಟಲ್ ಅನ್ನು ರಿಮೂವ್ ಮಾಡ್ತಕ್ಕಂಥ ಸಂದರ್ಭ ಎಲ್ಲಿ ಇರುತ್ತೋ ಅಲ್ಲಿ ನಾವು ಈ ಸ್ಮೂತ್ ಫೈಲ್ ಅನ್ನ ಯೂಸ್ ಮಾಡ್ತೇವೆ. ಇಟ್ಸ್ ಹ್ಯಾವಿಂಗ್ ಅಬೌಟ್ 40 to 65 ಟೀತ್ಸ್ ಪರ್ ಇಂಚ್. 1 ಇಂಚಲ್ಲಿ ಇದರ ಟೀತಿನ ಪ್ರಮಾಣ ನೋಡಿ ಎಷ್ಟು ಗಮನಾರ್ಹವಾಗಿ ಜಾಸ್ತಿ ಇದೆ. 40ರಿಂದ 65 ಟೀತ್ಗಳು ಇರ್ತಾವೆ ಸ್ಮೂತ್ ಫೈಲ್ ಅಲ್ಲಿ 1 ಇಂಚ್ ಏರಿಯಾದಲ್ಲಿ. ಲಾಸ್ಟ್ ಬರ್ತಕ್ಕಂಥದ್ದು 5ನೇ ಗ್ರೇಡು ಡೆಡ್ ಸ್ಮೂತ್ ಫೈಲ್. ಇದು ನೋಡಿ. ಸೊ ದಿಸ್ ಫೈಲ್ ಈಸ್ ಯೂಸ್ ಟು ಬ್ರಿಂಗ್ ಟು ಅಕ್ಯುರೇಟ್ ಸೈಜ್ ವಿತ್ ಹೈ ಡಿಗ್ರಿ ಆಫ್ ಫಿನಿಶ್. ಅತಿ ಅಕ್ಯುರೇಟ್ ಸೈಜು ಮತ್ತೆ ಹೈ ಫಿನಿಶ್ ಬೇಕಾಗಿತ್ತಂದ್ರೆ ನಾವು ಈ ಡೆಡ್ ಸ್ಮೂತ್ ಫೈಲ್ ಅನ್ನ ಯೂಸ್ ಮಾಡ್ತೇವೆ. ಇಟ್ಸ್ ಹ್ಯಾವಿಂಗ್ 65 to 85 ಟೀತ್. ಇದರಲ್ಲಿ ಟೀತ್ಗಳ ಸಂಖ್ಯೆ 1 ಸ್ಕ್ವೇರ್ ಇಂಚ್ ಏರಿಯಾದಲ್ಲಿ 65ರಿಂದ 85 ಟೀತ್ಗಳು ಇರುತ್ತವೆ. ಇಲ್ಲಿ ನೋಡಿ 3 ಗ್ರೇಡ್ ಇರತಕ್ಕಂಥ ಫೈಲ್ಗಳಿದಾವು. 3 ಗ್ರೇಡ್ ಇರತಕ್ಕಂಥ ಒಂದು ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಫ್ಲಾಟ್ ಫೈಲ್. ಇದು 3 ಕೂಡ ಫ್ಲಾಟ್ ಫೈಲು. ಇದರಲ್ಲಿ ಒಂದನೇದು ಸ್ಮೂತ್, ಇದು ಸೆಕೆಂಡ್ ಕಟ್, ಬಾಸ್ಟರ್ಡ್. ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ. ಇದರಲ್ಲಿ ಟೀತ್ಗಳು ಕಡಿಮೆ ಇದಾವೆ, ಇದರಲ್ಲಿ ಅದಕ್ಕಿಂತ ಜಾಸ್ತಿ, ಇದರಲ್ಲಿ ಅದಕ್ಕಿಂತ ಜಾಸ್ತಿ ಇದೆ. ಸೊ ಇದು ಗ್ರೇಡ್ 1 ಗ್ರೇಡಿಂದ ಇನ್ನೊಂದು ಗ್ರೇಡ್ಗೆ ಇರ್ತಕ್ಕಂಥ ಡಿಫರೆನ್ಸು. ಸೊ ಇಲ್ಲಿಗೆ ನಾವು ಫೈಲಿನ ಗ್ರೇಡ್ಗಳ ಬಗ್ಗೆ, ಲೆಂತ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಮುಂದಿನ ಭಾಗದಲ್ಲಿ ಇದರಲ್ಲಿ ಕಟ್ಸ್ ಬರ್ತಾವೆ, ಡಿಫ್ರೆಂಟ್ ಕಟ್ಸ್ ಬರ್ತಾವೆ, ಡಿಫ್ರೆಂಟ್ ಶೇಪ್ ಬರ್ತಾವೆ. ಸೊ ಇವುಗಳ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಸ್ಟಡಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ.